ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಸೊ ನ್ಯೂ ಇಯರ್ ಪ್ಲ್ಯಾನ್ಸ್ ಮಾಡ್ಕೊಳ್ತಾ ಇರ್ತೀರಾ ಆಲ್ರೆಡಿ. ಆ್ಯಂಡ್ ಎಲ್ಲಿ ಪಾರ್ಟಿ ಮಾಡೋದು, ಟ್ರಿಪ್ಪಲ್ಲಿ ಹೋಗಬೇಕು, ನಿಮ್ಮದೇ ಒಂದಷ್ಟು ಪ್ಲ್ಯಾನ್ಸ್ ಇರುತ್ತೆ. ಜೊತೆಗೆ 2025ನ ರೆಸೊಲ್ಯೂಷನ್ಸ್ನ ಕೂಡ ಲಿಸ್ಟ್ ಔಟ್ ಮಾಡ್ಕೊಂಡಿರ್ತೀರಾ. ಸೊ ಅದೇ ಥರ ನಾನು ಕೂಡ ನನ್ನ ರೆಸೊಲ್ಯೂಷನ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನನ್ನ ರೆಸೊಲ್ಯೂಷನ್ಸ್ಗೆ ವಿಷನ್ ಬೋರ್ಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ಲಿ ವಿಷನ್ ಬೋರ್ಡ್ ಅಂದರೆ ಏನು ಅಂತ ಅಂದರೆ, ನಮ್ಮ ಡ್ರೀಮ್ಸ್ಗೆ ವಿಜುವಲೈಸೇಷನ್ನ ಕೊಡೋದೇ ವಿಷನ್ ಬೋರ್ಡ್. ಸೊ ಏನು ವಿಜುವಲೈಸೇಷನ್ನ ಹೇಗೆ ಕೊಡೋದು, ಏನು ಹೇಳ್ತಾಳೆ ಅಂತ ಅಫ್ಕೋರ್ಸ್ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದನ್ನೇ ನಾನು ನಿಮಗೆ ಇವತ್ತು ಹೇಳಕ್ಕೆ ಹೊರಟಿರೋದು. ಆ್ಯಂಡ್ ಇವಾಗ ನನ್ನ ಹತ್ರ ನನ್ನ ವಿಷನ್ ಬೋರ್ಡ್ಗೆ ಏನೇನು ಬೇಕಿತ್ತು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ವಿಷನ್ ಬೋರ್ಡ್ ನನ್ನ ಕೈಯಲ್ಲೇ ಇದೆ. ಸೊ ಅರ್ಧ ಮಾತ್ರ ಯಾಕೆ ಅಂತಂದರೆ ನಾನು ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತಂದರೆ. ಸೊ ಇದು ನನ್ನ ವಿಷನ್ ಬೋರ್ಡ್. ಸೊ ಏನಂತ ಅಂದರೆ, ಒಂದಷ್ಟು ರೆಸೊಲ್ಯೂಷನ್ಸ್ ಏನಿದೆ, ನಂದು ಒಂದು ದೊಡ್ಡ ಲಿಸ್ಟೇ ಇದೆ. ಅದರಲ್ಲಿ ಒಂದಷ್ಟು ರೆಸೊಲ್ಯೂಷನ್ಸ್ನ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಇನ್ನೊಂದಷ್ಟು ಶೇರ್ ಮಾಡಲ್ಲ. ಯಾಕೆ ಅಂತ ಅಂದರೆ, ಏನೇ ಆಗಬೇಕಾದ್ರೂ ಅದನ್ನು ಯಾರ ಜೊತೆ ಶೇರ್ ಮಾಡಬಾರ್ದು ಆಗೋವರೆಗೂ ಅಂತ ಹೇಳ್ತಾರಲ್ವ. ಇವಾಗ ನಾನು ಅದನ್ನು ನಂಬ್ತೀನಿ, ಜೊತೆಗೆ ಫಾಲೋ ಕೂಡ ಮಾಡ್ತೀನಿ. ಅದಕ್ಕೆ ಸೊ ತುಂಬ ಪ್ರಯಾರ್ ಆಗಿರೋದು, ತುಂಬ ಹೇಳಬಾರ್ದು ಅನ್ನೋದನ್ನು ಹೇಳಲ್ಲ. ಬಟ್ ಇದು ಹೇಳ್ಕೋಬೋದು. ಇದೇನಿದೆ ಅಂತಂದರೆ ಪೀಸ್ ಅಂತ ಇದು ರೆಪ್ರೆಸೆಂಟ್ ಮಾಡುತ್ತೆ. ಪೀಸ್ ಏನಕ್ಕೆ ಅಂತಂದರೆ, ಲೈಕ್ ನಾನು ಸಿಕ್ಕಾಪಟ್ಟೆ ಬ್ಲಸ್ಟ್ ಔಟ್ ಆಗಿಬಿಡ್ತೀನಿ ಎಲ್ಲದಕ್ಕೂ. ತುಂಬ ಬೇಗ ತಲೆಗೆ ಹಾಕೋಬಿಡ್ತೀನಿ, ಮತ್ತು ಸಿಕ್ಕಾಪಟ್ಟೆ ಬೇಗ ಕೋಪ ಬರುತ್ತೆ, ಟೆಂಪರ್ಸ್ ಜಾಸ್ತಿ ಇದೆ ನನಗೆ. ಸೊ ಸ್ವಲ್ಪ ಪೀಸ್ ಇದ್ದರೆ ಯಾವುದೇ ವರ್ಕ್ ಮಾಡೋಕ್ಕಾಗಿರ್ಬೋದು, ಏನಾದರೂ ಫೋಕಸ್ ಮಾಡ್ಬೋದು. ಆ್ಯಂಡ್ ಕಾಮ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಅಂತ. ಜೊತೆಗೆ ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್. ಇಲ್ಲಿವರೆಗೂ ಮಾಡಿಲ್ಲ ಅಂತ ಅಲ್ಲ, ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಫ್ಯಾಮಿಲಿ ಫೋಟೋ ಇದೆ. ಸೊ ಈ ಫ್ಯಾಮಿಲಿ ಫೋಟೋ ಏನಕ್ಕೆ ಹಾಕಿದ್ದೀನಿ ಅಂತ ಅಂದರೆ, ನಾನು ಮೈಸೂರು ಬ್ಯಾಂಗ್ಳೂರು ಎರಡು ಕಡೆನೂ ವರ್ಕ್ ಮಾಡ್ತಾ ಇರ್ತೀನಿ. ಅಫ್ಕೋರ್ಸ್ ನನಗೆ ವರ್ಕ್ ಫ್ರಮ್ ಹೋಮ್ ಇದ್ದರೂ ಕೂಡ ಜಾಸ್ತಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಅದು ಅಪ್ಪ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಈ 2025 ನನ್ನ ಅಪ್ಪ ಅಮ್ಮ ನನ್ನ ತಂಗಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅದಕ್ಕೆ ಈ ಫೋಟೋನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇದು ಫಿಟ್ನೆಸ್ಗೆ ಅಂತ. ಸೊ ನಾನು ಸಿಕ್ಕಾಪಟ್ಟೆ ಲೇಸಿ ಇರೋದ್ರಿಂದ ನಾನು ಜಿಮ್ ಮತ್ತು ಡಯಟ್ ಅದೆಲ್ಲ ಸ್ವಲ್ಪ ಹಿಂದೆನೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. 2025ಲ್ಲಿ ನನ್ನ ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು ಅಂತ ಇದ್ದಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಒಂದು 2-3 ಪ್ಲೇಸಿಗೆ ವಿಸಿಟ್ ಮಾಡಬೇಕಂತ ಇದೆ. ಜೊತೆಗೆ ನನಗೆ ನಾನೇನು ಗಿಫ್ಟ್ ಮಾಡ್ಕೊಳ್ಬೇಕಂತ ಇದೆ. ಸೊ ಆ ಪ್ಲೇಸ್ ಯಾವುದು ಅಂತಂದರೆ, ಒಂದು ರಾಜಸ್ಥಾನ್, ಒಂದು ವಾರಣಾಸಿ. ಈ 2 ಪ್ಲೇಸ್ ಮೇಜರಾಗಿ 2025 ವಿಸಿಟ್ ಮಾಡಲೇಬೇಕು ಅಂತ ಇರೋ ಪ್ಲೇಸಸ್. ಅದಾದಮೇಲೂ ಈ 2 ಬಿಟ್ಟು ಮಾಡಬಹುದು, ಬಟ್ ಮೇಜರಾಗಿ ಇದಿರುತ್ತೆ, ಪ್ರಯಾರ್ ಲಿಸ್ಟಲ್ಲಿ ಇದೇ 2 ಇರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ರಿಂಗ್ ಇದೆ. ದಿಸ್ ಈಸ್ ಅ ಡೈಮಂಡ್ ರಿಂಗ್ ಫೋಟೋ ಒಂದಿರೋದು. ಸೊ ಈ ಡೈಮಂಡ್ ರಿಂಗ್ ಏನಕ್ಕೆ ಅಂತಂದರೆ, ನಾನು ಇಷ್ಟರವರೆಗೂ ಏನೇ ಅರ್ನ್ ಮಾಡಿದ್ರು ಅದು ಕಮಿಟ್ಮೆಂಟ್ಗೆ ಅಂತ ಎತ್ತಿಡ್ಸೋದು, ಇಲ್ಲ ನನ್ನ ಅಪ್ಪ ಅಮ್ಮಗೇನ ಕೊಡಿಸೋದು, ತಂಗಿಗೆ ಏನಾದ್ರು ಕೊಡಿಸೋದು, ಇದೇ ಮಾಡ್ತೀನಿ. ನನಗೆ ಅಂತ ತೊಗೊಂಡಿದ್ದು ತುಂಬ ಕಡಿಮೆ. ಸೊ ಅದಕ್ಕೆ ಈ ಸರಿ ನನಗೆ ಸ್ವಲ್ಪ ನಾನು ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡು, ನನಗೆ ರಿಂಗ್ಸ್ ಪರ್ಸ್ನಲಿ ತುಂಬ ಇಷ್ಟ ಇರೋದ್ರಿಂದ ಸೊ ಡೈಮಂಡ್ ರಿಂಗ್ ಮಾಡ್ಕೊಬೇಕು ಅಂತ ತುಂಬ ಟೈಮಿಂದ ಆಸೆ ಇದೆ. ಅದಕ್ಕೆ ನನಗೆ ನಾನು ಯಾವುದಾದ್ರೂ ಚಿಕ್ಕದಾದರೂ ಪರವಾಗಿಲ್ಲ ಡೈಮಂಡ್ ರಿಂಗ್ನ ಪರ್ಚೇಸ್ ಮಾಡಬೇಕು ಅಂತ ಇದೆ. ಸೊ ಅದಕ್ಕೆ ನಾನು ಇದೊಂದು ಫೋಟೋ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇದು ಲಕ್ಸುರಿನ ರೆಪ್ರೆಸೆಂಟ್ ಮಾಡುತ್ತೆ. ಅಫ್ಕೋರ್ಸ್ ಲಕ್ಸುರಿ ಅಂತಂದರೆ ಮಿಲಿಯನಿಯರ್, ಬಿಲಿಯನಿಯರ್ ಆ ಥರ ಅಂತ ಅಲ್ಲ. ನನಗೆ ನಾನೇನಾದರೂ ಇವಾಗ ತಿನ್ನಬೇಕು ಅಂತ ಆದರೆ, ಇಲ್ಲ ನನಗೆ ನಾನೇನಾದರೂ ತೊಗೊಳ್ಬೇಕು, ಶಾಪ್ ಮಾಡಬೇಕು ಅಂತ ಆದರೆ ನನಗೆ ಅದು ಕಷ್ಟ ಅಂತ ಅನಿಸ್ಬೋದು. ಅದಕ್ಕೆ ಅಂತ ಆಗುವಷ್ಟು ಇನ್ಕಮ್ ನಾನು ಬರಬೇಕು, ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಇರೋದು. ಸೊ ಇನ್ನೂ ತುಂಬ ಇದೆ. ಅದು ಯಾವುದನ್ನು ಇವಾಗ ನಿಮ್ಮ ಮುಂದೆ ರಿವೀಲ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಬೈ ದ ಎಂಡ್ ಆಫ್ 2025 ನನಗೆಲ್ಲ ಏನೇನಾಯಿತು, ಯಾವ್ದು ಕಂಪ್ಲೀಟ್ ಆಯಿತು, ಫುಲ್ಫಿಲ್ ಆಯಿತು, ಎಲ್ಲನೂ ಅದೊಂದು ವಿಡಿಯೋ ಮಾಡ್ತೀನಿ. ಇನ್ ಬಿಟ್ವೀನ್ ಡೇಸಲ್ಲಿ ಅದಾದರೂ ಕೂಡ ನಾನು ಅದನ್ನು ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಕೋಟ್ಸ್ ಕೂಡ ಇದೆ. ಜಸ್ಟ್ ನಂದು ರೆಸೊಲ್ಯೂಷನ್ ರಿಲೇಟೆಡ್ ಪಿಕ್ಚರ್ಸ್ ಅಷ್ಟೇ ಅಲ್ಲ, ಕೋಟ್ ಕೂಡ ಇದೆ. ನಾನು ಪಿಂಟ್ರೆಸ್ಟಲ್ಲಿ ನನ್ನ ರೆಸೊಲ್ಯೂಷನ್ಗೆ ರಿಲೇಟೆಡ್ ಆಗಿರೋ ಪಿಕ್ಚರ್ಸ್ನ ಹುಡುಕ್ಬೇಕಾದ್ರೆ ನಾನು ಈ ಒಂದು ಕೋಟ್ನ ನೋಡಿದೆ. ಈ ಕೋಟ್ ಏನಿದೆ ಅಂತಂದರೆ, ವಾಟ್ ಇಫ್ ಐ ಫಾಲ್, ಓ ಬಟ್ ಮೈ ಡಾರ್ಲಿಂಗ್, ವಾಟ್ ಇಫ್ ಯು ಫ್ಲೈ ಅಂತ ಇದೆ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡುತ್ತೆ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ, ಇವಾಗ ನಾನಷ್ಟೇ ಅಲ್ಲ, ಯಾರೇ ಏನಾದರೂ ಕೆಲಸ ಮಾಡಬೇಕಾದ್ರೆ ಅದಾಗುತ್ತಾ ಇಲ್ವಾ, ಆಗಿಲ್ಲ ಅಂದ್ರೇನು, ಅದೊಂದು ಸ್ವಲ್ಪ ಆದರೂ ಭಯ ಇರುತ್ತೆ. ಸೊ ನಾನು ಕೂಡ ಅದೇ ಥರ ಪರ್ಸನ್, ನಂಗೆ ಸ್ವಲ್ಪ ಭಯ ಇರುತ್ತೆ. ಸೊ ಇದನ್ನು ನೋಡಿದಾಗ ನನ್ನ ಮೋಟಿವೇಟ್ ಮಾಡುತ್ತೆ ಅಂತ ಇದೊಂದು ಕೋಟ್ ಇದೆ. ಆ್ಯಂಡ್ ಆಲ್ಸೋ ಐ ಅಟ್ರ್ಯಾಕ್ಟ್
ಇನ್ಕ್ರೆಡಿಬಲ್ ಆಪರ್ಚುನಿಟಿ ಇನ್ ಟು ಮೈ ಲೈಫ್ ಅಂತ ಇದೆ. ಇದೊಂದು ಅಫರ್ಮೇಷನ್, ಒಂದು ಪಾಸಿಟಿವ್ ವೈಬಿಗೋಸ್ಕರ. ಆ್ಯಂಡ್ ಆಲ್ಸೋ ರಿಮೆಂಬರ್ ವೈ ಯು ಸ್ಟಾರ್ಟೆಡ್. ನಾನು ಆಲ್ರೆಡಿ ಹೇಳ್ದಾಗೆ ನಾನು ಸಿಕ್ಕಾಪಟ್ಟೆ ಲೇಸಿ. ಸೊ ನಾನು ಏನಾದರೂ ನಂದು ಓಕೆ ಅಂದ್ಬಿಟ್ಟು ಸ್ವಲ್ಪ ಸೈಲೆಂಟಾಗಿದ್ದರೆ ಇದು ನೋಡಿದ ತಕ್ಷಣ ಅನಿಸುತ್ತೆ ರಿಮೆಂಬರ್ ವೈ ಯು ಸ್ಟಾರ್ಟೆಡ್, ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ತಲೆಯಲ್ಲಿ ಇಟ್ಕೋ, ಸ್ಟಾರ್ಟ್ ಡೂಯಿಂಗ್ ಇಟ್ ಅಂತ ನೆನ್ಪು ಮಾಡುತ್ತೆ. ಅದಕ್ಕೋಸ್ಕರ ಇದೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇಟ್ ಆಲ್ ವರ್ಕ್ಡ್ ಔಟ್ ಅಂತ ಇದೆ. ಸೊ ಇದು ಇನ್ನೂ ವರ್ಕೌಟ್ ಆಗಿಲ್ಲ, ಇದು ಫ್ಯೂಚರ್ ಟೆನ್ಸಲ್ಲಿ ಇದೆಯಲ್ಲ. ಇದು ಯಾಕೆ ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ನ ಬಿಲೀವ್ ಮಾಡೋರಾಗಿರ್ಬೋದು, ಅವ್ರಿಗೆ ಇದು ಗೊತ್ತಿರುತ್ತೆ. ಏನಕ್ಕೆ ಅಂತಂದರೆ ಲೈಕ್ ಮ್ಯಾನಿಫೆಸ್ಟೇಷನಲ್ಲಿ ಏನಿದೆ ಅಂತಂದರೆ, ಇವಾಗ ನಾವೇನಾದರೂ ಒಂದು ಡ್ರೀಮ್ ಮಾಡ್ತಿದ್ದೀವಿ ಅಂತಂದರೆ ಅದ್ರ ಆಲ್ರೆಡಿ ನಾವು ಅದನ್ನು ಆ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅನ್ನೋ ಥರ ನಾವು ಇಮ್ಯಾಜಿನ್ ಮಾಡ್ಕೋಬೇಕು, ವಿಜುವಲೈಸ್ ಮಾಡಬೇಕು ಅಂತ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನಾನೇನಾದರೂ ಒಂದು ಆ್ಯಕ್ಟ್ರೆಸ್ ಆಗಬೇಕು ಅಂತ ಇದ್ದರೆ, ನಾನು ಆಲ್ರೆಡಿ ಒಂದು ಮೂವಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಆ ಮೂವಿಗೆ ನಂಗೊಂದು ಅವಾರ್ಡ್ ಬಂದಿದೆ ಅನ್ನೋ ಥರ ನಾನು ವಿಜುವಲೈಸ್ ಮಾಡಬೇಕು, ಆ ಲೈಫ್ನ ಲೀಡ್ ಮಾಡ್ತಿದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಮ್ಯಾನಿಫೆಸ್ಟೇಷನ್ ಅಂಡರಲ್ಲಿ ಬರುತ್ತೆ. ಅದೇ ಥರ ಇಟ್ ಆಲ್ ವರ್ಕ್ಡ್ ಔಟ್ ಅಂತ ಇದೆ ಅಲ್ಲ. ಸೊ ನನ್ನ ರೆಸೊಲ್ಯೂಷನ್ ಲಿಸ್ಟ್ ಏನಿದೆ ಬೈ ದ ಎಂಡ್ ಆಫ್ 2025 ಎಲ್ಲ ಆಗಿರತ್ತೆ ಅಂತ ಇದು ನನ್ನ ನೆನಪಿಸೋಕ್ಕೆ. ಡೋ ವರಿ, ನಿನ್ ಏನು ಅಂದರೆ ಫೋಕಸ್ ಮಾಡಬೇಕು ಅಂತಂದರೆ ಹಾರ್ಡ್ ವರ್ಕ್. ನೀನು ಯಾವ್ಯಾವ ರೆಸೊಲ್ಯೂಷನ್ ಇದೆ ಅದ್ರ ಮೇಲೆ ನೀನು ಏನು ವರ್ಕ್ ಮಾಡಬೇಕು ಅದನ್ನು ನೀನು ಮಾಡು, ಹಾರ್ಡ್ ವರ್ಕ್ ಹಾಕು, ಚಂದ ವರ್ಕ್ ಮಾಡು, ಆವಾಗ ಇಟ್ ಆಲ್ ವರ್ಕ್ಡ್ ಔಟ್ ಅನ್ನೋದನ್ನು ನನಗೆ ಇದು ನೆನಪು ಮಾಡುತ್ತೆ. ಸೊ ಇದು ಈ ಒಂದು 4 ಕೋಟ್ದು ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಹೇಳಿದಾಗೆ ಇನ್ನೊಂದು ಸ್ವಲ್ಪ ಇದೆ, ಬಟ್ ಐ ವಿಲ್ ಶೇರ್ ಇಟ್ ಎಂಡ್ ಆಫ್ 2025. ಸೊ ನೀವು ನಿಮ್ಮ ವಿಷನ್ ಬೋರ್ಡ್ನ ಹೇಗೆ ರೆಡಿ ಮಾಡ್ಕೋಬೇಕು, ಇದಿಷ್ಟು ನನ್ನ ವಿಷನ್ ಬೋರ್ಡ್ ಆಯಿತು. ಸೊ ನೀವು ಅಷ್ಟೇ ನಿಮ್ಮದು ರೆಸೊಲ್ಯೂಷನ್ನ ಒಂದಷ್ಟು ಲಿಸ್ಟ್ ಮಾಡ್ಕೊಳ್ಳಿ, ಏನೇನು ರೆಸೊಲ್ಯೂಷನ್ ಇದೆ ಅಂತ. ಅದನ್ನು ಪಿಂಟ್ರೆಸ್ಟ್ ಆರ್ ಗೂಗಲ್, ದ ಬೆಸ್ಟ್ ಆ್ಯಪ್ ಇಸ್ ದ ಪಿಂಟ್ರೆಸ್ಟ್. ಅದು ಒಳ್ಳೊಳ್ಳೆ ಪಿಕ್ಚರ್ಸ್ನ ಕೊಡುತ್ತೆ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಬ್ರೌಸ್ ಇಟ್ ಇನ್ ಗೂಗಲ್ ಆಲ್ಸೋ. ಯಾವುದರಾದ್ರೂ ನೀವು ಬ್ರೌಸ್ ಮಾಡಿ ರಿಲೇಟೆಡ್ ಪಿಕ್ಚರ್ಸ್ನ, ಅದನ್ನು ಪ್ರಿಂಟೌಟ್ ತೊಗೊಂಡು ನೀವು ಒಂದು ವಾಲ್ ಆರ್ ನಿಮ್ಮ ವರ್ಕಿಂಗ್ ಏರಿಯಾ ಯಾವುದಿದೆ, ಸ್ಟಡಿ ಏರಿಯಾ ಯಾವುದಿದೆ ಅಲ್ಲಿ ನೀವು ಇಟ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ರೂಮಲ್ಲೂ ಕೂಡ ನೀವು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಆ ಒಂದು ಪ್ಲೇಸಲ್ಲಿ ಇದನ್ನು ಇಟ್ಟರೆ ನೀವು ಜಾಸ್ತಿ ನೋಡ್ಬೋದು ಅಲ್ವಾ. ಸೊ ನೋಡುವಾಗೆಲ್ಲ ಅದು ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ, ರಿಮೆಂಬರ್ ಮಾಡುತ್ತೆ ಯು ಹ್ಯಾವ್ ಟು ಡೂ ದಿಸ್ ಅಂತ. ಸೊ ಆ ಜಾಗದಲ್ಲಿ ನೀವು ಇಟ್ಕೊಂಡ್ರೆ ನಿಮ್ಮ ವಿಷನ್ ಬೋರ್ಡ್ ರೆಡಿ ಆಗುತ್ತೆ. ಜೊತೆಗೆ ನೀವೇನು ಅಂದ್ಕೊಂಡಿರ್ತಾರೆ ಎಲ್ಲ ರೆಸೊಲ್ಯೂಷನು ಆಗತ್ತೆ. ಸೊ ಎಸ್, ನಾನು ಇದನ್ನು ಕೈಯಲ್ಲೇ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ನನ್ನ ರೂಮ್ ಸ್ವಲ್ಪ ಆಲ್ಟರ್ ಮಾಡೋಕ್ಕಿದೆ. ಅದೆಲ್ಲ ಆದಮೇಲೆ ನಾನು ಇದನ್ನು ಒಂದು ಕಡೆ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ದ ಔಟ್ಪುಟ್ ಹೇಗಿದೆ ವಿಷನ್ ಬೋರ್ಡ್ದು ಅಂತ ಒಂದು ಸಣ್ಣ ಕ್ಲಿಪ್ಸ್ ಹಾಕಿರ್ತೀನಿ ನಾನು. ಸೊ ಇದಿಷ್ಟು ನನ್ನ ವಿಷನ್ ಬೋರ್ಡ್ ವ್ಲಾಗ್ ಆಗಿತ್ತು. ನಾನು ಹೇಗೆ ವಿಷನ್ ಬೋರ್ಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಒಂದಷ್ಟು ರೆಸೊಲ್ಯೂಷನ್ಸ್ ಏನಿತ್ತು ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಆಲ್ರೆಡಿ ವಿಷನ್ ಬೋರ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು. ಆ್ಯಂಡ್ ನಿಮ್ಮ ರೆಸೊಲ್ಯೂಷನ್ ಇಫ್ ಯು ಓಕೆ ಟು ಶೇರ್ ವಿತ್ ಮೀ, ಯು ಕ್ಯಾನ್ ಆಲ್ಸೋ ಶೇರ್ ಇಟ್ ಕಾಮೆಂಟ್ಸಲ್ಲಿ. ಸೊ ನಾನು ಅದನ್ನು ನೋಡ್ತೀನಿ. ಆ್ಯಂಡ್ ಆಲ್ಸೋ ನಂಗೆ ಖುಷಿ ಆಗುತ್ತೆ ಅಟ್ಲೀಸ್ಟ್ ಯು ಆರ್ ರೆಸ್ಪಾಂಡಿಂಗ್ ಅಂತ. ಸೊ ಎಲ್ರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವು ಅಂದ್ಕೊಂಡಿದ್ದು ಎಲ್ಲ ಆಗಲಿ, ನಿಮ್ಮ ರೆಸೊಲ್ಯೂಷನ್ ಎಲ್ಲ ಫುಲ್ಫಿಲ್ ಆಗಲಿ ಅಂತ ಕೇಳ್ತಾ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಿಮ್ಮ ರೆಸೊಲ್ಯೂಷನ್ ಕಡೆ ಫೋಕಸ್ ಮಾಡಿ ಹಾರ್ಡ್ ವರ್ಕ್ ಹಾಕಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.